ಅಂಜನ ಭವಿಷ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್ IIT. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಕರ ರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿ ಕೆಳಗಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರವತಿ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ. ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ನಾನು ಹಿಂದೆ ಮಾಡಿ ಹಾಕಿದ್ದೀನಿ. ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಮಾಟ ಪ್ರಯೋಗ ಯಾವ ಸಂದರ್ಭದಲ್ಲಿ ಆಗುತ್ತೆ, ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮಕರ ರಾಶಿಯವರು ಎದುರಿಸ್ತಾರೆ ಅಥವಾ ಅನುಭವಿಸ್ತಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದಿನ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ಹೋಗಿ ನೋಡಿ, ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹಾಗಾದರೆ ಮಕರ ರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳು ಮಾಡ್ಬೇಕಂತಾರೆ, ಮುಖ್ಯವಾಗಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಒಂದು, ದೇವತಾ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಮಾಂತ್ರಿಕ ಸಮಸ್ಯೆಗೆ ಪರಿಹಾರವನ್ನು ಪಡಿತಕ್ಕಂಥದ್ದು. ಇನ್ನೊಂದು, ಮಾಂತ್ರಿಕ ಸಮಸ್ಯೆಗೆ ಮಾಟ ಪ್ರಯೋಗಕ್ಕೆ ವಾಮಾಚಾರಕ್ಕೆ ಪರಿಹಾರವನ್ನು ಪಡಿತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ದೇವತಾ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಪಡಿಬೇಕಾಗುತ್ತೆ ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಡ್ರಿ. ಮುಖ್ಯವಾಗಿ ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಹಾತ್ಮನ ಆರಾಧನೆಯನ್ನು ನೀವು ಶನಿವಾರ ತಪ್ಪಿಸ್ತಾ ಹಾಗೆ ಮಾಡಬೇಕಾಗುತ್ತೆ. ಶನಿವಾರ ದಿನ ಶನಿ ಮಹಾತ್ಮನ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಬನ್ನಿ ಮರ ಇದ್ದರೆ ಒಂದು 9 ಪ್ರದಕ್ಷಿಣೆ ಆ ಬನ್ನಿ ಮರಕ್ಕೆ ಹಾಕಿ ಬರ್ತಕ್ಕಂಥದ್ದು. ಬನ್ನಿ ಮರದ ಎಲೆಗಳನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಅಂದರೆ ಓಂ ಶಂ ಶನಿಶ್ಚರಾಯ ನಮಃ, ಈ ಒಂದು ಮಂತ್ರನಾದರೂ ಹೇಳ್ರಿ, ಅಥವಾ ನೀಲಾಂಜನ ಸಮಾವಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ, ಈ ಒಂದು ಮಂತ್ರವನ್ನು ದಿನ ಬೆಳಿಗ್ಗೆ 11 ಸರಿ ಹೇಳಿ. ಅದೇ ರೀತಿಯಾಗಿ ಒಂದು 800 ಗ್ರಾಮ್ ಕರಿಯಳನ್ನ 5 ಶನಿವಾರ ಆ ದೇವಸ್ಥಾನಕ್ಕೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಕೊಡುವಂಥದ್ದು ನೀವು ಮಾಡಬೇಕಾಗುತ್ತೆ. ಈ ಮೂಲಕವಾಗಿ ನಿಮ್ಮಲ್ಲಿ ಬೇಸಿಕ್ ಆಗಿ ಮಾಂತ್ರಿಕ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಬೇಸಿಕ್ ಶಕ್ತಿಯನ್ನು ಈ ಒಂದು ಗ್ರಹ ನಿಮ್ಗೆ ಕೊಡುತ್ತೆ. ಯಾಕಂತಂದರೆ ಮಕರ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಹಾತ್ಮ ಪವರ್ಫುಲ್ ಆದರೆ ನಿಮಗೂ ಸಹ ಒಂದು ಮಾಂತ್ರಿಕ ಸಮಸ್ಯೆ ವಿರುದ್ಧ ಹೋರಾಟಕ್ಕೆ ಒಂದು ಶಕ್ತಿ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇರ್ತಾನೆ. ಮೊದಲದ್ದು, ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ಗ್ರಹದ ಶತ್ರು ಗ್ರಹಗಳ ಸಂದರ್ಭದಲ್ಲಿ ಮಾಂತ್ರಿಕ ಸಮಸ್ಯೆ ನಿಮಗೆ ಹೆಚ್ಚಿಗೆ ಆಗ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಯಾರಾದರೂ ನಿಮ್ಮ ಕಂಡ್ರೆ ಆಗದೆ ಇರ್ತಕ್ಕಂಥವ್ರು, ನಿಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು, ನಿಮ್ಮ ಏಳಿಗೆಯನ್ನು ಸಹಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಮಾಟ ಪ್ರಯೋಗನ ಪ್ರಬಲವಾಗಿ ಮಾಡಿದರೆ ಎಫೆಕ್ಟ್ ಆಗತಕ್ಕಂಥ ಸಾಧ್ಯತೆಗಳು ಶತ್ರು ಗ್ರಹಗಳ ಸಂದರ್ಭದಲ್ಲಿ ಹೆಚ್ಚಿಗೆ ನಡೀತಾ ಇರುತ್ತೆ. ಶತ್ರು ಗ್ರಹಗಳ ದಶಾಭುಕ್ತಿ ಸಂದರ್ಭದಲ್ಲಿ ನಿಮಗೆ ಆ ರೀತಿ ಮಾಂತ್ರಿಕ ಸಮಸ್ಯೆ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಶತ್ರು ಗ್ರಹದ ಅಧಿದೇವತೆಯನ್ನು ಪೂಜೆ ಮಾಡೋದ್ರ ಮೂಲಕ ಆ ಒಂದು ಗ್ರಹದಿಂದ ಆಗ್ತಕ್ಕಂಥ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಶನಿ ಗ್ರಹಕ್ಕೆ ಶತ್ರು ಗ್ರಹ ಯಾವುದು? ರವಿ ಗ್ರಹ. ರವಿ ಮತ್ತು ಶನಿ ತಂದೆ ಮಕ್ಕಳಾದರೂ ಸಹ ಇಬ್ಬರ ಮಧ್ಯದಲ್ಲಿ ಪುರಾಣದಲ್ಲಿ ಅದರದೇ ಆಗಿರ್ತಕ್ಕಂಥ ಶತ್ರುತ್ವ ಇದೆ ಅಂತ ನಾವು ಹೇಳ್ತೀವಿ. ಅದರಿಂದ ರವಿ ಗ್ರಹದ ಅಧಿದೇವತೆ ಆಗಿರ್ತಕ್ಕಂಥ ಶಿವನ ಆರಾಧನೆಯನ್ನು ಭಾನುವಾರ ಅಥವಾ ಸೋಮವಾರ ದಿನ ನೀವು ಮಾಡಬೇಕಾಗುತ್ತೆ. ಭಾನುವಾರ ಅಥವಾ ಸೋಮವಾರ ದಿನ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಒಂದು 9 ಪ್ರದಕ್ಷಿಣೆ ಹಾಕಿ ಬರುವಂತಕ್ಕಂಥ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಸೋಮವಾರ, ಶನಿವಾರ, ಮಂಗಳವಾರ ಮತ್ತು ಶುಕ್ರವಾರ ಮಾಂಸಾಹಾರವನ್ನು ನೀವು ಬಿಡಬೇಕಾಗುತ್ತೆ. ಹಾಗೆ 1 kg ಗೋಧಿಯನ್ನು ಭಾನುವಾರ ದಿನ ಅಥವಾ ಸೋಮವಾರ ದಿನ ನೀವು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಬರುವಂಥದ್ದು ಮಾಡಬೇಕಾಗುತ್ತೆ. ಸೋಮವಾರ ದಿನ ಗಾಯತ್ರಿ ಮಂತ್ರ ಹೇಳುವಂಥದ್ದನ್ನು ಮಾಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ನೀವು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲಾಂದರೆ ಅಲ್ಲಿ ನಾಗರಕಟ್ಟೆದ್ರೆ ಹೋಗಿ ಒಂದು 9 ಪ್ರದಕ್ಷಿಣೆ ಹಾಕಿ ಬರ್ತಕ್ಕಂಥನ ಮಾಡಬೇಕಾಗುತ್ತೆ. ಈ ಮೂಲಕವಾಗಿ ಶತ್ರು ಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡೋದ್ರ ಮೂಲಕ ಮಾಂತ್ರಿಕ ಸಮಸ್ಯೆ ವಿರುದ್ಧ ಹೋರಾಟಕ್ಕೆ ನಿಮಗೊಂದು ಶಕ್ತಿ ನಿಮಗೆ ಸಿಗುತ್ತೆ. ಮಾಂತ್ರಿಕ ಸಮಸ್ಯೆ ಆದಾಗ ನಾವು ಅತಿ ಮುಖ್ಯವಾಗಿ ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ದೇವತೆ ಬಂದು ದುರ್ಗೆ, ಚಾಮುಂಡಿ, ಕಾಳಿ, ಈ ಥರ ಶಕ್ತಿ ದೇವತೆ ಆರಾಧನೆಯನ್ನು ಮಂಗಳವಾರ ಅಥವಾ ಶುಕ್ರವಾರ ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ಶುಕ್ರವಾರ ದಿನ ನೀವು ದುರ್ಗೆ, ಚಾಮುಂಡಿ, ಕಾಳಿ ಈ ಥರ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಶುಕ್ರವಾರ ಹೋಗಿ ಬರುವಂಥ ಮಾಡಬೇಕಾಗುತ್ತೆ. ಹೋಗ್ಬೇಕಾದ್ರೆ 2 ನಿಂಬೆಹಣ್ಣನ್ನು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಆ ನಿಂಬೆಹಣ್ಣನ್ನು ದೇವಿ ಪಾದಕ್ಕೆ ಮುಟ್ಸ್ಕೊಂಡು ಬರಬೇಕಾಗುತ್ತೆ. ಒಂದು ನಿಂಬೆಹಣ್ಣನ್ನು ಯಾವಾಗಲೂ ನಿಮ್ಮ ಜೊತೆ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳುವಂಥದ್ದು, ಇನ್ನೊಂದು ನಿಂಬೆಹಣ್ಣನ್ನು ನಿಮ್ಮ ಮನೆಯಲ್ಲಿ ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಮಾಡಬೇಕಾಗುತ್ತೆ. ಈ ಮೂಲಕ ಮಾಂತ್ರಿಕ ಸಮಸ್ಯೆಯ ಪ್ರಭಾವವನ್ನು ಎಳಿತಕ್ಕಂಥ ಕೆಲಸವನ್ನು ಈ ನಿಂಬೆಹಣ್ಣುಗಳು ಮಾಡ್ತಾ ಇರ್ತವೆ. ಇದರ ಜೊತೆಯಲ್ಲಿ ನೀವು ಹೋಮ ಹವನವನ್ನು ಮಾಡಿಸ್ಬೇಕಾಗುತ್ತೆ. ಒಂದು ಮೃತ್ಯುಂಜಯ ಹೋಮವನ್ನು ಮಾಡಿಸ್ಬೇಕಾಗುತ್ತೆ. ಇನ್ನೊಂದು, ಶುಕ್ರವಾರ ದಿನ ಶಕ್ತಿ ದೇವತೆ ದೇವಸ್ಥಾನದಲ್ಲಿ, ಹೆಣ್ಣು ಶಕ್ತಿ ದೇವತೆ ದೇವಸ್ಥಾನದಲ್ಲಿ ಮೆಣಸಿನಕಾಯಿ ಘಾಟ್ ಹಾಕಿ ಮಾಡ್ತಕ್ಕಂಥ ಈ ಪ್ರತ್ಯಂಗಿರ ಹೋಮವನ್ನು ನೀವು ಮಾಡಿಸ್ಬೇಕಾಗುತ್ತೆ. ಈ ಮೂಲಕವಾಗಿ ಮಾಂತ್ರಿಕ ಸಮಸ್ಯೆ ವಿರುದ್ಧ ಪ್ರಬಲವಾಗಿ ಹೋರಾಟಕ್ಕೆ ನಿಮಗೊಂದು ಅಸ್ತ್ರ ಸಿಕ್ಕಂಗೆ ಆಗುತ್ತೆ. ಅದೇ ರೀತಿಯಾಗಿ ಮನೆಯಲ್ಲಿ ಸಹ ನೀವು ಹೋಮವನ್ನು ಮಾಡಿಸ್ತಕ್ಕಂಥದ್ದು, ನವಗ್ರಹ ಶಾಂತಿ ಹೋಮ ಮಾಡಿಸ್ತಕ್ಕಂಥದ್ದು, ಮೃತ್ಯುಂಜಯ ಹೋಮ ಮಾಡಿಸ್ತಕ್ಕಂಥದ್ದು, ಗಣಹೋಮ ಮಾಡಿಸ್ತಕ್ಕಂಥದ್ದು, ಸತ್ಯನಾರಾಯಣ ಪೂಜೆ ಮಾಡಿಸ್ತಕ್ಕಂಥದ್ದು, ಈಗ ನೀವು ಹೋಮ ಹವನ ಮಾಡಿಸೋದ್ರ ಮೂಲಕ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಪಡೆಯಬಹುದು. ಇವೆಲ್ಲ ದೈವಿ ಶಕ್ತಿಯಿಂದ ಮಾಡ್ತಕ್ಕಂಥ ಪರಿಹಾರಗಳು ಮಾಂತ್ರಿಕ ಸಮಸ್ಯೆಗೆ, ವಾಮಾಚಾರದ ಸಮಸ್ಯೆಗೆ ದೈವಿ ಶಕ್ತಿಯಿಂದ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು. ಇನ್ನು ಎರಡನೇ ಮುಖ್ಯವಾಗಿರ್ತಕ್ಕಂಥ ಪರಿಹಾರ ಬಂದು ಮಾಂತ್ರಿಕವಾಗಿ ಮಾಡ್ತಕ್ಕಂಥದ್ದು. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಮಾಂತ್ರಿಕ ಸಮಸ್ಯೆಗೆ ಪ್ರಬಲವಾಗಿರ್ತಕ್ಕಂಥ ಪರಿಹಾರ ಯಾವುದು? ಅಷ್ಟ ದಿಗ್ಬಂಧನ.
ಈ ಅಷ್ಟ ದಿಗ್ಬಂಧನವನ್ನು ದೇವಸ್ಥಾನ ಪೂಜಾರಿಗಳು ಅರ್ಚಕರು ಸಾಮಾನ್ಯವಾಗಿ ಮಾಡ್ತಾರಲ್ಲ, ಯಾಕಂದರೆ ಅವರು ಮಾಂತ್ರಿಕ ಸಿದ್ಧಿಯನ್ನು ಸಾಮಾನ್ಯವಾಗಿ ಪಡೆದಿರಲ್ಲ, ಅವರೇ ನಮ್ಮ ಕಡೆ ಬಂದು ಅಷ್ಟ ದಿಗ್ಬಂಧನ ಮಾಡಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡ್ತಾ ಇರ್ತಾರೆ. ಅದರಿಂದ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಸಂದರ್ಭದಲ್ಲಿ ನಾವು ಮಾಡ್ತಕ್ಕಂಥ ಅಷ್ಟ ದಿಗ್ಬಂಧನವನ್ನು ನೀವು ಮೊದಲೇ ಬುಕ್ಕಿಂಗ್ ಮಾಡ್ಕೊಳ್ತಕ್ಕಂಥ ಮಾಡಬೇಕಾಗುತ್ತೆ. ಈ ಅಷ್ಟ ದಿಗ್ಬಂಧನಗಳು ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಏನು ಮಾಡ್ತೇವೆ, ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡ್ಸೋಕೆ ಪ್ರಯತ್ನ ಪಟ್ಟರೆ ರಿವರ್ಸ್ ಅವ್ರಿಗೆ ಆಗುತ್ತೆ, ನಿಮಗೆ ಎಫೆಕ್ಟ್ ಆಗೋದು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇರುತ್ತೆ. ಎರಡು ರೀತಿಯಾಗಿರ್ತಕ್ಕಂಥ ದಿಗ್ಬಂಧನವನ್ನು ನಾವು ಮಾಡ್ತಾ ಇರ್ತೀವಿ. ಒಂದು ದಿಕ್ಕಿಗೆ ಮಾಡ್ತಕ್ಕಂಥ ದಿಗ್ಬಂಧನ ಅಥವಾ 8 ದಿಕ್ಕಿಗೆ ಮಾಡ್ತಕ್ಕಂಥ ಅಷ್ಟ ದಿಗ್ಬಂಧನ. ಇದು 2 ರಿಂದ 3 ವರ್ಷ ರಕ್ಷಣೆ ಕೊಟ್ಟರೆ ಅಷ್ಟ ದಿಗ್ಬಂಧನ 8 ರಿಂದ 10 ವರ್ಷಗಳ ಕಾಲ ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇರುತ್ತೆ. ನಿಮ್ಮ ಅನುಕೂಲ ತಕ್ಕ ನೀವು ಅಷ್ಟ ದಿಗ್ಬಂಧನ ಮಾಡಿಸ್ತಕ್ಕಂಥದ್ದನ್ನು ಮಾಡಬಹುದು. ಅಷ್ಟ ದಿಗ್ಬಂಧನವನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡಿಸ್ಕೊಂತ ಹೇಳ್ತೀವಿ, ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ನಮ್ಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಶತ್ರುಗಳು ಯಾವ ಮೂಲೆಯಿಂದ ನಮಗೆ ಬರ್ತಾರೆ ನಮ್ಗೆ ಗೊತ್ತಾಗಲ್ಲ. ಆದ್ದರಿಂದ ಶತ್ರುಗಳಿಂದ ರಕ್ಷಣೆಯನ್ನು ಪಡೀಲಿಕ್ಕೆ, ನಿಮ್ಮ ಮನೆಗಾಗಿರ್ತಕ್ಕಂಥ ಮಣ್ಣಿನ ದೋಷವನ್ನು ಎಳ್ಕೊಳ್ಳೋಕ್ಕೆ, ಜನರ ಕೆಟ್ಟ ದೃಷ್ಟಿ, ಜನರ ಹೊಟ್ಟೆ ಕಿಚ್ಚು, ಅದೇ ರೀತಿಯಾಗಿ ವಾಮಾಚಾರ, ದುಷ್ಟಶಕ್ತಿ ಕಾಡಾಟ, ಇವೆಲ್ಲ ಸಮಸ್ಯೆಗಳಿಂದ ಪರಿಹಾರ ಪಡೆಯೋಕ್ಕೋಸ್ಕರ, ಈ ವಾಮಾಚಾರ ಮಾಂತ್ರಿಕ ಸಮಸ್ಯೆಯಿಂದ ಪರಿಹಾರ ಪಡೆಯೋಕ್ಕೋಸ್ಕರ ಈ ಅಷ್ಟ ದಿಗ್ಬಂಧನ ಮಾಡಿಸ್ತಕ್ಕಂಥದ್ದನ್ನ ಮಾಡಿಕೊಡ್ರಿ. ವೀಕ್ಷಕರು, ಇಷ್ಟೊತ್ತು ಮಕರ ರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕಂತ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದಿಷ್ಟು ಗಮನ ಇಟ್ಟು ಫಾಲೋ ಮಾಡುವಂಥದ್ದು ಮಾಡಿ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಪಡಿತಕ್ಕಂಥದ್ದನ್ನ ಮಾಡಿ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನು ಕಂಡ್ರೆ ಆಗದೆ ಇರತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಅಸೂಯೆ ಪಡ್ತಕ್ಕಂಥವ್ರು, ದ್ವೇಷ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ, ಅವರು ಏನಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದರೆ ಕೆಲವೊಂದು ಸಂದರ್ಭದಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅಂಜನವನ್ನು ಹಾಕಿ ನೋಡಬೇಕಾಗುತ್ತೆ. ಅಂಜನ ಬಿಟ್ಟರೆ ಬೇರೆ ಯಾವುದೇ ರೂಪದಲ್ಲಿ ನಿಮಗೆ ಮಾಟ ಪ್ರಯೋಗ ಎಫೆಕ್ಟ್ ಆಗಿದ್ದು ಗೊತ್ತು ಆಗಲ್ಲ. ಅದರಿಂದ ಅಂಜನ ಹಾಕ್ಸಿದ್ರೆ 8 ರಿಂದ 12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಬಂದರೆ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದ್ರೆ ಯಾರು ಮಾಡಿದ್ದಾರೆ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ. ಇಲ್ಲಾಂದ್ರೆ ಇಲ್ಲ ಅಂತ ನಿಮ್ಮ ಮಕ್ಕಳು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಾಂದರೆ ನೀವೇ ಅಂಜನವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದರೆ ಯಾರು ಮಾಡಿದ್ದಾರೆ ಅಂತ ನಿಮ್ಮ ಮಕ್ಕಳು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲ ಅಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳು ಆಗ್ತವಾ ಇಲ್ವಾ, ವ್ಯಾವಹಾರಿಕವಾಗಿ ಏನಾದರೂ ಅನುಕೂಲ ಆಗುತ್ತಾ ಇಲ್ವಾ, ಈ ವ್ಯಕ್ತಿಯನ್ನು ನಂಬಿಕೊಂಡು ವ್ಯವಹಾರ ಮಾಡಬೇಕಾ ಮಾಡಬಾರ್ದಾ, ಈ ಥರ ಸಾಕಷ್ಟು ವಿಚಾರಗಳಿಗೆ ನೀವು ಅಂಜನವನ್ನು ನಿಮ್ಮ ಮನೆಯಲ್ಲಿ ಹಾಕಿ ಕೇಳುವಂಥದ್ದನ್ನು ಮಾಡಬಹುದು. ಒಂದು ಅಂಜನ ನಿಮ್ಮ ಮನೆಯಲ್ಲಿದ್ದರೆ ಒಬ್ಬ ಜ್ಯೋತಿಷಿ ನಿಮ್ಮ ಮನೆಯಲ್ಲಿ ಇದ್ದಂಗೆ. ಅಂಜನ ಅಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾರೆ, ಅಲ್ಲಿ ಹೋಗಿ ಅಂಜನ ಹಾಕ್ಸೋಣ ಇಲ್ಲಿ ಹೋಗಿ ಅಂಜನ ಹಾಕ್ಸೋಣ ಅನ್ನೋಂಥ ಪ್ರೇಮೇನೂ ಎಷ್ಟೋ ಸಂದರ್ಭದಲ್ಲಿ ನಿಮ್ಗೆ ಬರಲ್ಲ. ಆದರೆ ನಾವು ಕೊಡ್ತಕ್ಕಂಥ ಅಂಜನ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಉಪಯೋಗ ಆಗುವಂಥದ್ದು ಮಾಡುತ್ತೆ, ಬೇರೆಯವರಿಗೆ ಅದು ಹೇಳೋಕ್ಕೆ ಆಗಲ್ಲ. ಆದ್ದರಿಂದ ಅಂಜನ ಬೇಕಾದ್ರೆ ನೇರವಾಗಿ ಅಂಜನ ತರಿಸ್ಕೊಳ್ಳುವಂಥದ್ದು ಮಾಡಿ. ಕೆಲವೊಬ್ಬರು ನಿಮಗೆ ಕಾಣಿಸ್ತಕ್ಕಂಥ ಅಂಜನ ಮಾಡಿಕೊಟ್ಬಿಡ್ತೀನಿ, ಸರ್ವಾಂಜನವನ್ನು ಮಾಡಿಕೊಟ್ಬಿಡ್ತೀನಿ, ಅದಕ್ಕೆ ಅಡ್ವಾನ್ಸ್ ದುಡ್ಡನ್ನು ಹಾಕ್ರಿ ಅಂತ ಹೇಳಿ ಮೋಸ ಮಾಡ್ತಕ್ಕಂಥ ಕಾರ್ಯವನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ. ತುಂಬ ಜನ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ, ತುಂಬ ಜನ ಮೋಸಕ್ಕೆ ಹೋಗಿ ನಮಗೆ ಫೋನ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ತುಂಬ ಎಚ್ಚರಿಕೆಯಿಂದಿರಿ. ಸರ್ವಾಂಜನ ಎಲ್ಲರೂ ಕಾಣಿಸ್ತಕ್ಕಂಥ ಸರ್ವಾಂಜನ ಖಂಡಿತವಾಗೂ ಎಲ್ಲೂ ಇಲ್ಲ. ಆ ಫಾರ್ಮುಲಾ ಈಗ ಸದ್ಯಕ್ಕೆ ಇಲ್ಲ. ನಿಮ್ಮ ಕಡೆ ದುಡ್ಡು ಹಾಕಿಸ್ಕೊಂಡು ಖಂಡಿತವಾಗೂ ಮೋಸ ಮಾಡ್ತಾರೆ. ದಯವಿಟ್ಟು ಎಚ್ಚೆತ್ತುಕೊಳ್ಳತಕ್ಕಂಥನ ಮಾಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಅಡ್ವಾನ್ಸನ್ನು ದುಡ್ಡು ಹಾಕುವಂಥದ್ದು ಅಥವಾ ಯಾರಿಗೂ ದುಡ್ಡು ಕಳಿಸ್ಬಿಡೋದು, ನಿಮ್ಗೆ ಕಾಣಿಸ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ನಿಧಿ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ಮಟ್ಕ ನಂಬರ್ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ ಅಂತ ಹೇಳಿ ಮೋಸ ಮಾಡ್ತಕ್ಕಂಥವ್ರು ಕೆಲವರು ಇತ್ತೀಚೆಗೆ ಹುಟ್ಕೊಂಡಿದ್ದಾರೆ. ಭಾಳ ಎಚ್ಚರಿಕೆಯಿಂದಿರಿ. ಇಲ್ಲ ಅಂದರೆ ನಿಮ್ಮ ದುಡ್ಡನ್ನು 100% ನೀವು ಕಳ್ಕೊಳ್ತೀರಾ. ನಮ್ಮ ಅಂಜನ ಭವಿಷ್ಯದ ಹೆಸರನ್ನು ಉಪಯೋಗಿಸಿಕೊಂಡು ಕೆಲವೊಬ್ಬರು ಆ ರೀತಿ ಇತ್ತೀಚೆಗೆ ಮಾಡುವಂಥ ನೋಡ್ತಾ ಇದ್ದೀವಿ. ಅಂಥವ್ರು ನಿಮ್ಮ ಕೈಗೆ ಏನಾದರೂ ಸಿಕ್ಕರೆ ಬುದ್ಧಿ ಕಲಿಸ್ತಕ್ಕಂಥ ಖಂಡಿತವಾಗೂ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮೋಸಕ್ಕೆ ಒಳಗಾಗತಕ್ಕಂಥದ್ದು ಶತಸಿದ್ಧ. ದಯವಿಟ್ಟು ಇದನ್ನು ಮೈಂಡಲ್ಲಿ ನೋಟ್ ಮಾಡ್ಕೊಳ್ಳಿ. ಸಾವಿರಾರು ಜನಗಳಿಗೆ, 100 ಜನ ಜ್ಯೋತಿಷಿಗಳಿಗೆ, ದೇವಸ್ಥಾನದ ಅರ್ಚಕರುಗಳಿಗೆ ಅಂಜನ ಕೊಡ್ತಕ್ಕಂಥದ್ದು ಮಾಡೀವಿ. ಗುರುವಿನಿಂದ ಬಂದಿರತಕ್ಕಂಥ ಈ ವಿದ್ಯೆಯಿಂದ ಅಂಜನವನ್ನು ತಯಾರು ಮಾಡ್ತಾ ಇದ್ದೀವಿ. ನಾವು ಕೊಡ್ತಕ್ಕಂಥ ಅಂಜನ, ನಾವು ಮಾಡ್ತಕ್ಕಂಥ ಅಂಜನ ಸುತ್ತಮುತ್ತಲು ರಾಜ್ಯದಲ್ಲೇ ನಿಮಗೆ ಎಲ್ಲಿಯೂ ಅಷ್ಟು ಸುಲಭವಾಗಿ ಯಾರು ಸಿಗಲ್ಲ. ಬೇರೆ ಕಡೆಗೆ ಅಂಜನ ಹಾಕ್ಸ್ಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಅಂಜನ ಹಾಕ್ಸ್ತಕ್ಕಂಥದ್ದು ಮಾಡಿ. ಯಾಕಂದರೆ ನಮ್ಮ ಕಡೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅಂಜನವನ್ನು ಉಪಯೋಗಿಸಿಕೊಂಡು ಬೇರೆಯವರಿಗೆ ಅಂಜನ ಹೇಳ್ತಕ್ಕಂಥ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೇಳೋರಿಗೂ ಮತ್ತು ಹೇಳೋರಿಗೂ ಇಬ್ಬರಿಗೂ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಯಾಕಂದರೆ ನಾವು ಕೊಡ್ತಕ್ಕಂಥ ಅಂಜನ ವೈಯಕ್ತಿಕವಾಗಿರ್ತಕ್ಕಂಥ ಅಂಜನ ಇರುತ್ತೆ. ಬೇರೆಯವರಿಗೆ ಅಂಜನ ಹೇಳ್ಬೇಕಾದ್ರೆ ಸಿದ್ಧಿ ಪಡೆದ ಅಂಜನ ಹೇಳುವಂಥದ್ದು ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸಮಸ್ಯೆ ಆಗುತ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಇನ್ನು ಕೊನೆಯದಾಗಿ ಡೈರೆಕ್ಟ್ ಪರಿಹಾರ ಬೇಕಂದರೆ ಅಷ್ಟ ದಿಗ್ಬಂಧನ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಈ ಅಷ್ಟ ದಿಗ್ಬಂಧನಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದು ಮಾಡಿ. 2 ರೀತಿಯಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ ಮಾಡ್ತಾ ಇರ್ತೀವಿ. ಒಂದು ಬೇಸಿಕ್ ಆಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ, ಇನ್ನೊಂದು ಪ್ರಬಲವಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ ಇರುತ್ತೆ. ಮಾಂತ್ರಿಕ ಸಿದ್ಧಿ ಪಡೆದವರು ಇದು ಅಷ್ಟ ದಿಗ್ಬಂಧನ ಮಾಡಬೇಕಾಗುತ್ತೆ. ಅಷ್ಟ ದಿಗ್ಬಂಧನದಿಂದ ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಆಗುತ್ತೆ. ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡ್ಸಕ್ಕೆ ಬಂದರೂ ನಿಮಗೆ ಎಫೆಕ್ಟ್ ಆಗಲ್ಲ, ರಿವರ್ಸ್ ಅವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು, ಯಾರು ಮಾಟ ಪ್ರಯೋಗ ಮಾಡ್ತಾ ಇರ್ತಾರೆ ಅವ್ರಿಗೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಮನೆಗೆ ಇರತಕ್ಕಂಥ ದೋಷಗಳು, ಮನೆಗೆ ವಾಸ್ತು ದೋಷ, ಮಣ್ಣಿನ ದೋಷ ಇರತಕ್ಕಂಥ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಅಷ್ಟ ದಿಗ್ಬಂಧನಕ್ಕೆ ಇರುತ್ತೆ. ಹೊಸ ಮನೆ ಕಟ್ತಕ್ಕಂಥವ್ರು, ಅಂಗಡಿಯನ್ನು ಕಟ್ತಕ್ಕಂಥವ್ರು ಪಾಯದಲ್ಲಿ ಅಷ್ಟ ದಿಗ್ಬಂಧನ ಮಾಡಿಸ್ಕೊಂಡು ಹಾಕೊಳ್ಳೋದ್ರ ಮೂಲಕ ಹಿಂದೆ ಆಗಿರ್ತಕ್ಕಂಥ ಮಾಂತ್ರಿಕ ಸಮಸ್ಯೆ, ಮುಂದೆ ಆಗ್ತಕ್ಕಂಥ ಮಾಂತ್ರಿಕ ಸಮಸ್ಯೆಗಳಿಂದ ಪರಿಹಾರ ಪಡಿತಕ್ಕಂಥದ್ದನ್ನು ಮಾಡ್ಬೋದು. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಗ್ರಹಗತಿಗಳು ಅಷ್ಟೇ ಪ್ರಭಾವ ಬೀರುವಂಥದ್ದು ಮಾಡ್ತಾ ಇರ್ತವೆ.
ಕೆಲವೊಂದು ಸಂದರ್ಭದಲ್ಲಿ ಲಗ್ನ ಕೆಟ್ಟೋಗ್ಬಿಟ್ಟಿರುತ್ತೆ, ಲಗ್ನದಲ್ಲಿ ಅಶುಭ ಗ್ರಹಗಳು ಸೇರ್ಕೊಂಡ್ಬಿಟ್ಟಿರ್ತೀವಿ, ಲಗ್ನಾಧಿಪತಿ ದುಸ್ಥಾನದಲ್ಲಿ ಸೇರ್ಕೊಂಡಿರ್ತಾನೆ ಅಥವಾ ನೀಚ ಸ್ಥಾನದಲ್ಲಿ ಹೋಗಿರ್ತಾನೆ. ಶನಿಯ ಪ್ರಭಾವ ಇರತಕ್ಕಂಥದ್ದು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ ಮತ್ತು ಸಾಡೆ ಸಾತಿ ನಡೆಯುವಂಥ ಸಾಧ್ಯತೆಗಳು ಇರಬಹುದು. ಅದೇ ರೀತಿಯಾಗಿ ಸರ್ಪದೋಷಗಳು, ಕಾಳ ಸರ್ಪದೋಷಗಳು, ಬೇರೆ ಗ್ರಹಗತಿಗಳ ದೋಷ, ಕುಜ ದೋಷ, ಹೀಗೆ ಗ್ರಹಗತಿಗಳ ದೋಷಗಳು ಇರುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಾಗಿ ದಶಾಭುಕ್ತಿ, ಅಶುಭ ಗ್ರಹಗಳು ದಶೆ ನಡೀತಿದೆಯಾ, ಶತ್ರು ಗ್ರಹಗಳ ದಶೆ ನಡೀತಿದೆಯಾ, ಬಾಧಕಾಧಿಪತಿ ಅಥವಾ ಮಾರಕಾಧಿಪತಿಗಳ ದಶೆ ನಡೀತಿದೆಯಾ, ಅದೇ ರೀತಿಯಾಗಿ ನಿಮಗೆ ಶುಭ ಗ್ರಹಗಳ ದಶೆ ನಡೀತಿದೆ, ಎಲ್ಲವನ್ನು ನಾವು ನೋಡಬೇಕಾಗುತ್ತೆ. ಹಾಗೆ ಗುರುಬಲ ಹೇಗಿದೆ, ಗೋಚಾರದಲ್ಲಿ ಗ್ರಹಗತಿಗಳ ಪ್ರಭಾವ ಏನು, ಇದೆಲ್ಲವನ್ನು ನೋಡಿ ನಿಮ್ಮ ಸಮಸ್ಯೆಗೆ ಕಾರಣ ಏನು ತಿಳ್ಕೊಂಡು ಪರಿಹಾರವನ್ನು ಸೂಚಿಸ್ತಕ್ಕಂಥದನ್ನ ಮಾಡ್ತಾ ಇರ್ತೀವಿ. ಜಾತಕದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ನೋಡಬೇಕಾಗುತ್ತೆ. ಕಾಟಾಚಾರಕ್ಕೆ ಏನೋ ಒಂದು 5 ನಿಮಿಷದಲ್ಲಿ ಜಾತಕವನ್ನು ನೋಡಿ ಏನೋ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಕಳಿಸೋಕ್ಕೆ ಆಗಲ್ಲ, ಅದರಿಂದ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳುವಂಥದ್ದನ್ನ ಮಾಡಬೇಕಾಗುತ್ತೆ. ಅದರಿಂದ ಜಾತಕವನ್ನು ತೋರಿಸೋದ್ರೆ ನೇರ ಟೈಮ್ ತೊಗೊಂಡು ಭೇಟಿ ಆಗುವಂಥದ್ದನ್ನ ಮಾಡಿ. ವೀಕ್ಷಕರೇ, ಇಷ್ಟೊತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಗಮನಿಸಿ ಅಂತ ಹೇಳ್ತಾ, ನಮ್ಮ ಅಂಜನ ಬೋಸ್ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರ ಒತ್ತಿ. ಇದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂಥ ವಿಡಿಯೋಗಳು ಮಾಡಿ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ತಕ್ಷಣಕ್ಕೆ ವಿಡಿಯೋ ನೋಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ. ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆಯ ಮಾಡಿ ಅಂತ ಹಾರೈಸ್ತಾ ಇವತ್ತು ನೋಡಿ ಎಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.